ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಆರ್ಕೆ ಕ್ಲಾಸಿಗೆ ತಾವು ಇದುವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ನಿಮ್ಮ ಸ್ನೇಹಿತರ ಗುಂಪಿಗೆ ಶೇರ್ ಮಾಡಿ. 7ನೇ ತರಗತಿ ಕುತೂಹಲ ವಿಜ್ಞಾನ ಅಧ್ಯಾಯ 1 ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ಕಲಿಕಾಫಲ ಆಧಾರಿತ ಪ್ರಶ್ನೆಕೋರಿಯ ಪ್ರಶ್ನೋತ್ತರಗಳನ್ನ ಚರ್ಚಿಸೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ಹೊಸ ಪುರಾವೆಗಳು ಮತ್ತು ಸಾಕ್ಷ್ಯಗಳು ದೊರೆತಂತೆ ವೈಜ್ಞಾನಿಕ ಜ್ಞಾನವು ನಿರಂತರವಾಗಿ ಅಡಿಗೆರೆ ಒಳಪಡುತ್ತದೆ. ಉತ್ತರ: ಬದಲಾವಣೆ, ಪರಿಷ್ಕರಣೆ. 2. ಯಾವುದೇ ಒಂದು ವಿದ್ಯಮಾನವನ್ನು ಸೂಕ್ಷ್ಮವಾಗಿ ಗಮನಿಸುವುದನ್ನು ವೈಜ್ಞಾನಿಕ ವಿಧಾನದಲ್ಲಿ ಅಡಿಗೆರೆ ಎನ್ನಲಾಗುತ್ತದೆ. ಉತ್ತರ: ವೀಕ್ಷಣೆ, ಅಬ್ಸರ್ವೇಷನ್. 3. ವಿಜ್ಞಾನದ ತತ್ವಗಳನ್ನು ಬಳಸಿಕೊಂಡು ಮಾನವನ ಸೌಕರ್ಯಕ್ಕಾಗಿ ಹೊಸ ಸಾಧನಗಳನ್ನು ನಿರ್ಮಿಸುವುದನ್ನು ಅಡಿಗೆರೆ ಎನ್ನಬಹುದು. ಉತ್ತರ: ತಂತ್ರಜ್ಞಾನ, ಟೆಕ್ನಾಲಜಿ. 4. ಪ್ರಯೋಗಗಳ ಮೂಲಕ ತಾತ್ಕಾಲಿಕ ಕಲ್ಪನೆಯನ್ನು ಪರೀಕ್ಷಿಸಿದ ನಂತರ ಹೊರಬರುವ ಫಲಿತಾಂಶವೇ ಅಡಿಗೆರೆ ಆಗಿದೆ. ಉತ್ತರ: ತೀರ್ಮಾನ, ಕನ್ಕ್ಲೂಷನ್, ಸಿದ್ಧಾಂತ. 5. ವಿಜ್ಞಾನವು ಕೇವಲ ಮಾಹಿತಿಯ ಸಂಗ್ರಹವಲ್ಲ, ಅದು ಒಂದು ನಿರಂತರವಾಗಿ ನಡೆಯುವ ಅಡಿಗೆರೆ. ಉತ್ತರ: ಪ್ರಕ್ರಿಯೆ, ಪ್ರೋಸೆಸ್, ಜರ್ನಿ. 6. ಸತ್ಯವನ್ನು ಕಂಡುಕೊಳ್ಳಲು ಪರೀಕ್ಷಿಸಬಹುದಾದ ಊಹೆಗಳನ್ನು ಮಾಡುವುದು ಮತ್ತು ಪ್ರಯೋಗಗಳನ್ನು ನಡೆಸುವುದು ಅಡಿಗೆರೆಯ ಮುಖ್ಯ ಲಕ್ಷಣವಾಗಿದೆ. ಉತ್ತರ: ವೈಜ್ಞಾನಿಕ ವಿಧಾನ, ಸೈಂಟಿಫಿಕ್ ಮೆಥಡ್. 7. ಪ್ರಕೃತಿಯಲ್ಲಿ ಕಂಡುಬರುವ ವಿವಿಧ ವಿದ್ಯಮಾನಗಳನ್ನು ವೀಕ್ಷಿಸಿ ಪ್ರಶ್ನಿಸುವುದು ವೈಜ್ಞಾನಿಕ ಅಡಿಗೆರೆಯ ಮೊದಲ ಹಂತವಾಗಿದೆ. ಉತ್ತರ: ಅನ್ವೇಷಣೆ, ಎಂಕ್ವೈರಿ, ವೀಕ್ಷಣೆ. 8. ಹೊಸ ಸಾಕ್ಷ್ಯಗಳು ಮತ್ತು ಆವಿಷ್ಕಾರಗಳು ದೊರೆತಾಗ ಹಳೆಯ ವೈಜ್ಞಾನಿಕ ಸಿದ್ಧಾಂತಗಳು ಅಡಿಗೆರೆಗೊಳ್ಳುತ್ತವೆ. ಉತ್ತರ: ಬದಲಾವಣೆ, ಪರಿಷ್ಕರಣೆ, ರಿವೈಸ್. 9. ಯಾವುದೇ ಒಂದು ವಿಷಯವನ್ನು ಮೂಲ ಸಾಕ್ಷ್ಯಾಧಾರಗಳಿಲ್ಲದೆ ಒಪ್ಪಿಕೊಳ್ಳದೆ ಪ್ರಶ್ನಿಸಿ ಸತ್ಯಾಸತ್ಯತೆಯನ್ನು ತಿಳಿಯುವುದನ್ನು ಅಡಿಗೆರೆ ಮನೋಭಾವ ಎನ್ನಲಾಗುತ್ತದೆ. ಉತ್ತರ: ವೈಜ್ಞಾನಿಕ, ಸೈಂಟಿಫಿಕ್ ಟೆಂಪರ್.